ಎಲ್ಲರಿಗೂ ಮುಂಜಾನೆ ಶುಭೋದಯಗಳು. ಪಾಠ 12 ನೇಗಿಲು. ಪದಗಳ ಅರ್ಥ: ಸಿದ್ಧತೆ ಅಂದ್ರ ಏರ್ಪಾಡು, ಸಲಕರಣೆ ಅಂದ್ರ ಅಗತ್ಯವಾದ ವಸ್ತು, ಸೀಳು ಅಂದ್ರ ಎರಡು ಪಾಲು, ನೇಗಿಲು ಅಂದ್ರ ಬಂಡಿಯನ್ನಾಗಲಿ ನೇಗಿಲನ್ನಾಗಲಿ ಎಳೆಯಲು ಬಳಸುವ ಒಂದು ಮರದ ತುಂಡು. ಎತ್ತಿನ ಗಾಡಿ. ಎರಡು ಎತ್ತಿನ ಸೇರಿಸಿ ಹಾಕುವ ನವ. ಇದು ನೇಗಿಲು. ಹೊಲಗದ್ದೆಗಳನ್ನು ಉಳಲು ಬಳಸುವ ಸಾಧನವೇ ನೇಗಿಲು. ನೇಗಿಲು ಉಳುವುದರಿಂದ ಪ್ರಯೋಜನಗಳು: ಉಳುಮೆಗೆ ನೇಗಿಲನ್ನು ಬಳಸುವುದರಿಂದ ಹೊಲಗದ್ದೆಗಳಲ್ಲಿ ಮಣ್ಣನ್ನು ಸೀಳುತ್ತದೆ. ನೆಲದ ಆಳಕ್ಕೆ ಗಾಳಿ, ನೀರು, ಬೆಳಕು ಸರಾಗವಾಗಿ ಆದುದರಿಂದ ನಾವು ಬಿತ್ತನೆ ಮಾಡಿದ ಧಾನ್ಯಗಳು ಚೆನ್ನಾಗಿ ಮೊಳೆತು ಬೇರು ಬಿಟ್ಟು ಬೆಳೆಯಲು ಅನುಕೂಲವಾಗುತ್ತದೆ, ಉತ್ತಮ ಬೆಳೆ ಬರುತ್ತದೆ. ಆದುದರಿಂದ ನೇಗಿಲಿನ ಬಗ್ಗೆ ನಮ್ಮ ಗ್ರಾಮೀಣ ಜನರಲ್ಲಿ ಪೂಜ್ಯ ಭಾವನೆ ಇದೆ. ರಾಷ್ಟ್ರಕವಿ ಕುವೆಂಪುರವರು ರೈತರ ಬಗ್ಗೆ ನೇಗಿಲು ಯೋಗಿ ಎಂಬ ಪದ್ಯ ಬರೆದಿದ್ದಾರೆ. ಥ್ಯಾಂಕ್ ಯು. ನೇಗಿಲು ಹಿಡಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ಈ ಪದ್ಯವನ್ನು ಯಾರು ಬರ್ದಾರ? ರಾಷ್ಟ್ರಕವಿ ಕುವೆಂಪು ಅವರು ಬರ್ದಾರ. ಕುಂಟೆ ಹರಗುವುದೇ, ಮಣ್ಣನ್ನು ಅಗೆದು ಹಾಕುವುದೇ ಸಲಕೆ. ಮಕ್ಕಳೇ, ಇವೆಲ್ಲವುಗಳನ್ನು ಏನ್ ಮಾಡ್ತಾರ? ಬೇಸಾಯಕ್ಕಾಗಿ ಬಳಸುವ ಸಾಧನಗಳು. ಇವತ್ತಿನ ಪಾಠದ ವಿಶೇಷತೆ ನೇಗಿಲು. ಎದಕ್ ಬಳಸ್ತಾರ? ವ್ಯವಸಾಯಕ್ಕೆ. ಹೊಲ ಉಳುಮೆ ಮಾಡಲು ಅನೇಕ ಸಾಧನಗಳು ಬೇಕೇ ಬೇಕು.